ನಮಸ್ಕಾರ. ನನ್ನ ಮೈಸೂರಿಂದ ಸುಪ್ರೀತ್ ಮುಂದೆ ಇನ್ನೊಂದು ರೆಸಿಡೆನ್ಷಿಯಲ್ ಲೇಔಟ್, ಬಹಳ ಸುಂದರವಾಗಿರುವಂತಹ, ಬಹಳ ವೆಲ್ ಮೇಂಟೈನ್ಡ್ ರೆಸಿಡೆನ್ಷಿಯಲ್ ಲೇಔಟು ಪರಿಚಯ ಮಾಡಿಸ್ಲಿಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ಮೈಸೂರಿಂದ ಆನಂದ ಸಾಗರ ಎಂಬ ರೆಸಿಡೆನ್ಷಿಯಲ್ ಲೇಔಟ್ ಇದು. ಮೈಸೂರಿಂದ ನೀವು ಹುಣಸೂರು ಹೋಗುವ ರಸ್ತೆ ಅಥವಾ ಮಡಿಕೇರಿ ಹೋಗುವ ರಸ್ತೆಯಲ್ಲಿ ಹಿನ್ಕಲ್ ಆದ ನಂತರ ಹೂಟ್ಗಳಿದೆ. ಹೂಟ್ಗಳಿಂದ ಸ್ವಲ್ಪ ಮುಂದೆ ಬಂದಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇನ್ನೊಂದು ಸ್ವಲ್ಪ ಮುಂದೆ ಬಂದಲ್ಲಿ ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆ ಸ್ಕೂಲ್ ಇದೆ. ಎಡಭಾಗಕ್ಕೆ ಬರುವಂತಹ ಸರಿಸುಮಾರು ಅಬೌಟ್ 15 to 20 ಇಯರ್ಸ್ ಹಳೆಯ ರೆಸಿಡೆನ್ಷಿಯಲ್ ಲೇಔಟ್ ಇದು. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನ ಕೇಳುವಂಥ ವಿಚಾರ ಏನು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಟಾರ್ ರೋಡು, ಡಾಂಬರೀಕರಣ ಇವೆಲ್ಲವೂ ಆಗಿದೆಯಾ ಅಂತ ನಾನು ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ನಾನು ಈ ಆನಂದ ಸಾಗರ ಸರಿಸುಮಾರು ಒಂದು 35-40 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್. ಅದರಲ್ಲಿ ಒಂದು ಇಂಟರ್ನಲ್ ರೋಡ್, ದಿಸ್ ಇಸ್ ನಾಟ್ ಎ ಮೇನ್ ರೋಡ್, ಒಂದು ಇಂಟರ್ನಲ್ ರೋಡಲ್ಲಿ ನಾನು ಮಧ್ಯದಲ್ಲಿ ಒನ್ ಆಫ್ ದ ಇಂಟರ್ನಲ್ ರೋಡ್ಸಲ್ಲಿ ನಿಂತಿರುವಂಥದ್ದು ನೀವು ನೋಡ್ಬೋದು. ಡಾಂಬರೀಕರಣ ಇರ್ಬೋದು, ವೈಟ್ ಲೈನ್ಗಳಾಗಿರ್ಬೋದು, ಬಾಕ್ಸ್ ಟೈಪ್ ಡ್ರೈನ್ಗಳಿರ್ಬೋದು, ಎಲೆಕ್ಟ್ರಿಸಿಟಿ, ಅವೆನ್ಯೂ, ಟ್ರೀಸ್ಗಳು, ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲವೂ ಇರುವಂಥದ್ದು. ಒಂದು ಕಾಲದಲ್ಲಿ ದಿಸ್ ಲೇಔಟ್ ವಾಸ್ ಕಾಲ್ಡ್ ದ ಇನ್ವೆಸ್ಟರ್ಸ್ ಪ್ಯಾರಡೈಸ್ ಅಂತಲೇ ಹೇಳೋರು. ಎಸ್ಪೆಷಲಿ ಮೈಸೂರಿಂದ ನೀವು ಹುಣಸೂರು ರಸ್ತೆಗೆ ಹೋಗುವಂತಹ ಯಾವುದೇ ಲೇಔಟಲ್ಲೂ ಸರಿ ಒಂದು ಇನ್ವೆಸ್ಟರ್ಸ್ ಪ್ಯಾರಡೈಸ್ ಅಂತಲೇ ಹೇಳ್ತಾ ಇದ್ರು. ಅಂದರೆ ಬಂಡವಾಳ ಹೂಡಿಕೆ ಮಾಡಿದವರಿಗೆ ಬಹಳಷ್ಟು ಪ್ರಾಫಿಟ್ ಆಗುವಂತಹ ಲೊಕೇಶನ್ಗಳು ಇರುವಂತಹ ಏರಿಯಾ ಅಂತ. ನಾನು ಬಹಳಷ್ಟು ನನ್ನ ವೀಡಿಯೋಗಳಲ್ಲಿ ಹೇಳುವಂಥ ವಿಚಾರ ಏನು ಅಂತಂದರೆ, ಒಂದು ರೆಸಿಡೆನ್ಷಿಯಲ್ ಲೇಔಟ್ನ ಮಾಡೋದು ಬಹಳಷ್ಟು ಕಷ್ಟದ ಕೆಲಸ. ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದು, ಅಂದರೆ ಅದನ್ನು ರೋಡ್ಗಳಾಗಿರ್ಬೋದು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಟಾರ್ ರೋಡ್ಗಳು ಹಾಕ್ತಿರ್ಬೋದು, ಸೈಟ್ನ ನೀಟಾಗಿ ಮೇಂಟೈನ್ ಮಾಡ್ತಾ ಇರುವಂತಹ ವ್ಯವಸ್ಥೆಗಳಿರಬಹುದು, ಓವರ್ ಹೆಡ್ ಟ್ಯಾಂಕ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇವೆಲ್ಲವನ್ನು ಮೇಂಟೈನ್ ಮಾಡೋದು ಬಹಳಷ್ಟು ಕಷ್ಟ ಕೆಲಸ ಅಂತ ನನ್ನ ಅಭಿಪ್ರಾಯ. ಬಟ್ ಅದನ್ನು ಮೇಂಟೈನ್ ಮಾಡೋದು ಇನ್ನಷ್ಟು ಭಾಳಷ್ಟು ನಿರ್ವಹಿಸುವುದು, ಅಂದರೆ ಅದನ್ನು ಓವರ್ ಎ ಪೀರಿಯಡ್ ನಿರ್ವಹಿಸೋದು ಬಹಳಷ್ಟು ಕಷ್ಟಕರವಾದಂತಹ ಕೆಲಸ. ಅದರಲ್ಲೂ ಈ ಏರಿಯಾದಲ್ಲಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಂಟ್ರಿಲಿ ಸೆಕ್ಯೂರಿಟಿ ಸಹ ಇದೆ. ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಸರಿಸುಮಾರು ನಿಮಗೆ ಮೈಸೂರು ಮಧ್ಯಭಾಗದಿಂದ ರೈಲ್ವೆ ಸ್ಟೇಷನ್ ಅಥವಾ ನಾವು ಪ್ಯಾಲೇಸ್ ದ ಸೆಂಟರ್ ಆಫ್ ದ ಸಿಟಿ ಅಂತ ತೊಗೊಂಡ್ರೆ ಇಲ್ಲಿಗೆ ಸರಿಸುಮಾರು 11ರಿಂದ 12 ಕಿಲೋಮೀಟರ್ ಆಗುತ್ತೆ. ಯಾವ್ಯಾವ ಡೈಮೆನ್ಷನಲ್ಲಿ ಸೈಟ್ಗಳಿದೆ ಇಲ್ಲಿ? 30-40 ಇದೆ, 40-60 ಇದೆ, 50-80 ಡೈಮೆನ್ಷನ್ಗಳಿದೆ. ಸೊ ದಿಸ್ ಇಸ್ ದಿ ಒಂದು ಇಂಟ್ರೊಡಕ್ಷನ್ ಆಫ್ ದಿಸ್ ರೆಸಿಡೆನ್ಷಿಯಲ್ ಲೇಔಟ್, ಆನಂದ ಸಾಗರ ಎಂಬ ರೆಸಿಡೆನ್ಷಿಯಲ್ ಲೇಔಟ್ ಇದು. ಬಹಳಷ್ಟು ಮಡಿಕೇರಿ ಅಥವಾ ಕುಶಾಲನಗರ, ಮಡಿಕೇರಿ ಮತ್ತು ಕೂರ್ಗ್ ಪಾರ್ಟ್ಗಳಲ್ಲಿ, ಅಥವಾ ನಾವು ಏನು ಮಡಿಕೇರಿ ಭಾಗದಲ್ಲಿ ಇರುವಂಥವರೇ ಭಾಳಷ್ಟು ಜನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು. ಮತ್ತು ಇನ್ಫೋಸಿಸ್ ಇಲ್ಲಿಂದ ಸರಿಸುಮಾರು ನಿಮಗೆ 3.5 to 4 ಕಿಲೋಮೀಟರ್ಸ್ ಆಗುತ್ತೆ. ಇನ್ಫೋಸಿಸ್ ಇದೆ. ಇನ್ನೊಂದು ಭಾಗದಲ್ಲಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇದೆಲ್ಲವಕ್ಕೂ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಭಾಳಷ್ಟು ಹತ್ತಿರ ಇರುವಂಥ ರೆಸಿಡೆನ್ಷಿಯಲ್ ಲೇಔಟು. ಈಗ ಭಾಳಷ್ಟು ಮನೆಗಳು ತಲೆ ಇವೆ, ನೋಡ್ಬೋದು ನೀವು. ಭಾಳಷ್ಟು ಈಗ ಮನೆಗಳು ಕಟ್ತಾ ಇದ್ದಾರೆ. ಭಾಳಷ್ಟು ಮನೆಗಳನ್ನ ಈಗಾಗಲೇ ಕಟ್ಕೊಂಡು ವಾಸ ಇರುವಂತಹ ಈ ಲೊಕೇಶನ್. ಸೊ ದಿಸ್ ವಾಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಆನಂದ ಸಾಗರ. ಈ ವಿಡಿಯೋ ನೋಡ್ತಾ ಇದ್ದು ಆನಂದ ಸಾಗರದಲ್ಲಿ ನಾವು ಸೈಟ್ ತೊಗೋಬೇಕು, ನಿವೇಶನ ಒಂದು ಖರೀದಿ ಮಾಡಬೇಕು, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಅದರಿಂದ ಪ್ರಾಫಿಟ್ ತೊಗೋಬೇಕು ಅಂತ ಇರೋರಿಗೆ ಬಹಳ, ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿದಂತೆ, ಒನ್ ಆಫ್ ದ ಇನ್ವೆಸ್ಟರ್ಸ್ ಪ್ಯಾರಡೈಸ್ ಆಫ್ ಮೈಸೂರು ಆನಂದ ಸಾಗರ. ಭಾಳ ಕ್ವಿಕ್ಕಾಗಿ ಸೇಲ್ ಆಗುವಂಥದ್ದು. ಈ ನಿವೇಶನಗಳ ತೊಗೊಂಡಿದ್ರೆ ನೀವು ಸೇಲ್ ಮಾಡಬೇಕು ಅಂದರೆ ಭಾಳಷ್ಟು ಕ್ವಿಕ್ಕಾಗಿ ಬೇಗ ಸೇಲ್ ಆಗುವಂತಹ ಈ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೈಟ್ ಸೇಲ್ಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನ್ನು, ಡೀಟೇಲ್ಸು, ಓನರ್ ಮೀಟಿಂಗು, ಡಾಕ್ಯುಮೆಂಟೇಷನ್ನು, ಬ್ಯಾಂಕ್ ಲೋನು ಇವೆಲ್ಲವಕ್ಕೂ. ಬ್ಯಾಂಕ್ ಲೋನ್ ವಿಚಾರಕ್ಕೆ ಬಂದಾಗ ಭಾಳಷ್ಟು ಜನ ಕೇಳುವಂಥ ವಿಚಾರ ಏನು ಅಂದರೆ, ಖಾಲಿ ನಿವೇಶನಗಳ ಮೇಲೆ ನಿಮಗೆ ಸೈಟ್ಗೆ ಲೋನ್ ಸಿಗುತ್ತಾ ಅಂತ. ಖಂಡಿತವಾಗ್ಲೂ ಸೈಟ್ಗಳ ಮೇಲೆ ಲೋನ್ ಸಿಗುತ್ತೆ. ಅರೌಂಡ್ 75-80% ತನಕನೂ ಲೋನ್ ಸಿಗುತ್ತೆ. ಅರೌಂಡ್ 20-30% ಅಂದರೆ ಕೊಳ್ಳುವವರಿಂದ ನೀವು ಡೌನ್ ಪೇಮೆಂಟ್ ಅಥವಾ ಬಯರ್ಸ್ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಬ್ಯಾಂಕಿನಿಂದ ಎಲ್ಲ ನ್ಯಾಷನಲೈಸ್ ಆ್ಯಂಡ್ ಪ್ರೈವೇಟೈಸ್ ಬ್ಯಾಂಕ್ 70-80% ಬ್ಯಾಂಕಿಂದ ಸೈಟ್ಗಳ ಮೇಲೆ, ನಿವೇಶನಗಳ ಮೇಲೆ ಲೋನ್ ಆಗುತ್ತೆ. ದಿಸ್ ಎ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು. ಮೂಡ ಖಾತಾ, ಮೂಡ ಕಂದಾಯ ಇರುವಂಥದ್ದು. 3 ವರ್ಷಗಳು ನೀವು ಮನೆ ಕಟ್ಟೋದು ಸಹ ನಿಮಗೆ ಮೂಡದಿಂದ ಪ್ಲ್ಯಾನ್ ಅಪ್ರೂವಲ್ ಸಿಗುವಂತಹ ಈ ರೆಸಿಡೆನ್ಷಿಯಲ್ ಲೇಔಟು. ನಾನು ಆನಂದ ಸಾಗರದಿಂದ ಸುಪ್ರೀತಾನಂದ ಸ್ವಾಮಿ ಇನ್ನೊಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ.